ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಈಗ ಬಹಳ ದೊಡ್ಡ ಬಿಗ್ ರಿಲೀಫ್ ಸಿಕ್ಕಿದೆ. ಕಾರಣ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 4.8 ಕೋಟಿ ಕ್ಯಾಶ್ ಸಿಕ್ಕಿರುತ್ತೆ. ಅದರ ವಿರುದ್ಧ ದೂರನ್ನ ದಾಖಲು ಮಾಡಿರ್ತಾರೆ. ಬಟ್ ಅದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲು ಹತ್ತಿರ್ತಾರೆ ಸುಧಾಕರ್ ಅವರು. ಈಗ ಕೋರ್ಟ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಫ್ ಅನ್ನ ಕೊಟ್ಟಿದೆ. ಅವರ ಮೇಲೆ ಹಾಕಿದಂತ FIR ಅನ್ನ ರದ್ದುಗೊಳಿಸಿದೆ. ಮಾದನಾಯಕನಹಳ್ಳಿ ಮನೆಯೊಂದರಲ್ಲಿ ದುಡ್ಡು ಸಿಕ್ಕಿತ್ತು 4.8 ಕೋಟಿ. ಚುನಾವಣಾ ಅಧಿಕಾರಿಗಳ ದೂರಿನ ಮೇರೆಗೆ FIR ದಾಖಲಾಗಿತ್ತು. FIR ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರು. FIR ರದ್ದು ಮಾಡಿ ಈಗ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಬಿಗ್ 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 ರಿಲೀಫ್ ಇದು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಕೇಸ್ ಬಗ್ಗೆ ಡೀಟೇಲ್ ಹೇಳೋದಾದ್ರೆ ಮುರಳಿ. ಅರುಣ್, ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ಏನಿತ್ತು, ಫ್ಲೈಯಿಂಗ್ ಸ್ಕ್ವಾಡ್ ಒಂದು ಮಾದನಾಯಕನಹಳ್ಳಿಯ ಮನೆ ಮೇಲೆ ದಾಳಿಯನ್ನು ಮಾಡಿತ್ತು. ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 4.8 ಕೋಟಿಯಷ್ಟು ನಗದು ಹಣ ಸಿಕ್ಕಿತ್ತು. ನಗದು ಹಣ ಸಿಕ್ಕಿದ ಸಂದರ್ಭದಲ್ಲಿ ಆ ಮನೆಯ ಮಾಲೀಕ ಮತ್ತು ಏನು ಹಣದ ಜೊತೆಯಲ್ಲಿ ಸಿಕ್ಕಂತ ವ್ಯಕ್ತಿಗಳನ್ನ ವಿಚಾರಣೆಗೊಳಪಡಿಸಿದಾಗ ಅವರು ಚಿಕ್ಕಬಳ್ಳಾಪುರದ ಸಂಸದ ಸ್ಪರ್ಧೆಗೆ ನಿಂತಿದ್ದಂತ ಸುಧಾಕರ್ ಅವರ ಹಣ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಫ್ಲೈಯಿಂಗ್ ಸ್ಕ್ವಾಡ್ FIR ಅನ್ನ ಕೂಡ ದಾಖಲನ ಮಾಡಿತ್ತು. FIR ಅನ್ನು ದಾಖಲು ಮಾಡಿ ಹಣವನ್ನ ಸೀಸನ ಮಾಡಿತ್ತು. ಅದಾದ ನಂತರ ಬೇರೆ ಬೇರೆ ಪ್ರಕ್ರಿಯೆಗಳೇನಿತ್ತು, IT ಪ್ರಕ್ರಿಯೆಗಳು ಅದೆಲ್ಲನೂ ಕೂಡ ಮುಕ್ತಾಯಗೊಳಿಸಿತ್ತು. ಆದ್ರೆ ಅದನ್ನ FIR ಏನಿತ್ತು, FIR ಅನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ ನ ಮೆಟ್ಟಿಲೇರಿದ್ರು. ನಿರಂತರವಾಗಿ ವಾದ ಪ್ರತಿವಾದ ಎಲ್ಲಾನು ಆಲಿಸಿದಂತ ನ್ಯಾಯಾಲಯ ಸುಧಾಕರ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿ ಈಗ FIR ಅನ್ನ ರದ್ದು ಮಾಡಿದೆ ಮತ್ತು ಅವರ ಹೆಸರನ್ನ ಕೈ ಬಿಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನು 4.8 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ IT ಇಲಾಖೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ, ಅದು ಎಲ್ಲಿಂದ ಬಂದಂತ ಹಣ, ಅದರ ಮೂಲ ಏನು ಅನ್ನೋದ್ರ ಬಗ್ಗೆ IT ಇಲಾಖೆ ತನಿಖೆಯನ್ನ ಮುಂದುವರಿಸಬಹುದು ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ಈ ಸಂಸದ ಸುಧಾಕರ್ ಅವರಿಗೆ ಈ ಪ್ರಕರಣದಿಂದ ರಿಲೀಫ್ ಅನ್ನ ಹೊಂದ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದೊಂದು ರೀತಿಯಾದಂತಹ ಬಿಗ್ ರಿಲೀಫ್ ಆಗಿದ್ದಾಗ 4.8 ಕೋಟಿ ಯಾರದ್ದು ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಕೆಲಸ IT ಅವರು ಮಾಡ್ತಾರೆ.